ಇನ್ನು ಮೈಸೂರಿನಲ್ಲಿ ಡೆವಿಲ್ ಚಿತ್ರದ ಚಿತ್ರೀಕರಣ ಮತ್ತೆ ಪುನರಾರಂಭ ಆಗಿದೆ. ನಿಂತು ಹೋಗಿತ್ತು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ವಿಚಾರವಾಗಿ ದರ್ಶನ್ ಜೈಲ್ ಸೇರದ ಮೇಲೆ ನಿಂತು ಹೋಗಿತ್ತು. ಈಗ ಮತ್ತೆ ಡೆವಿಲ್ ಚಿತ್ರದ ಚಿತ್ರೀಕರಣ ಆರಂಭ ಆಗಿದೆ. ರೇಂಜ್ ರೋವರ್ ಕಾರ್ನಲ್ಲಿ ನಟ ದರ್ಶನ್ ಆಗಮಿಸಿದ್ರು. ದರ್ಶನ್ ಹತ್ರ ಹಲವಾರು ದುಬಾರಿ ಕಾರ್ಗಳಿದಾವೆ, ಅದರಲ್ಲಿ ರೇಂಜ್ ರೋವರ್ ಕೂಡ ಒಂದು. ರೇಂಜ್ ರೋವರ್ ಕಾರ್ನಲ್ಲಿ ಆಗಮಿಸಿದ್ರು. ಮೈಸೂರಿನ ಸರ್ಕಾರಿ ಅತಿಥಿ ಗೃಹದ ಆವರಣದಲ್ಲಿ ಶೂಟಿಂಗ್ ಇದೆ. ಶೂಟಿಂಗ್ಗೂ ಮುನ್ನ ಚಾಮುಂಡೇಶ್ವರಿ ತಾಯಿಯ ದರ್ಶನವನ್ನ ಪಡೆದ್ರು ದಾಸ. ಚಾಮುಂಡಿ ಬೆಟ್ಟದಿಂದ ನೇರವಾಗಿ ಸರ್ಕಾರಿ ಅತಿಥಿ ಗೃಹಕ್ಕೆ ಆಗಮಿಸಿದ್ರು. 10 ತಿಂಗಳ ಬಳಿಕ ಶೂಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ ದರ್ಶನ್. ಮುನ್ನೆಚ್ಚರಿಕೆಯಾಗಿ 3 ಗೇಟ್ಗಳಲ್ಲೂ ಕೂಡ ಬೌನ್ಸರ್ಸ್ ಗಳನ್ನ ನಿಯೋಜಿಸಲಾಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಚಾಮುಂಡಿ ಬೆಟ್ಟದ ದೃಶ್ಯ. ನಾಡ ಅಧಿದೇವತೆ ಚಾಮುಂಡೇಶ್ವರಿಯನ್ನ ದರ್ಶನ್ ತುಂಬಾ ನಂಬ್ತಾರೆ, ತುಂಬಾ ಪೂಜೆ ಪುನಸ್ಕಾರಗಳನ್ನ ಕೂಡ ಮಾಡ್ತಾರೆ. ಜೈಲಿನಿಂದ ಹೊರಬಂದ ಮೇಲೂ ಕೂಡ ತಾಯಿಯ ದರ್ಶನವನ್ನ ಮಾಡಿದ್ರು. ಇವತ್ತು ಕೂಡ ಶೂಟಿಂಗ್ ಆರಂಭಕ್ಕೂ ಮುನ್ನ ನಟ ದರ್ಶನ್ ಚಾಮುಂಡೇಶ್ವರಿಯ ದರ್ಶನವನ್ನ ಮಾಡಿದ್ದಾರೆ. ಚಾಮುಂಡಿ ಬೆಟ್ಟಕ್ಕೆ ತೆರಳಿ ಅದಾದ ನಂತರ ಶೂಟಿಂಗ್ ಸ್ಪಾಟ್ಗೆ ಬಂದಿದ್ದಾರೆ. ಸರ್ಕಾರಿ ಅತಿಥಿ ಗೃಹದಲ್ಲಿ ಶೂಟಿಂಗ್ ಅನ್ನ ಅರೇಂಜ್ ಮಾಡಲಾಗಿದೆ, ಅಂದ್ರೆ ಶೂಟಿಂಗ್ ಅನ್ನ ಇಟ್ಕೊಂಡಿದ್ದಾರೆ. ಇವತ್ತು 10 ತಿಂಗಳ ಬಳಿಕ ಶೂಟಿಂಗ್ ನಲ್ಲಿ ನಟ ದರ್ಶನ್ ಭಾಗಿಯಾಗಿದ್ದಾರೆ. ಶೂಟಿಂಗ್ಗೂ ಮುನ್ನ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನ ಪಡೆದರು. ಯಾವುದೇ ಅಹಿತಕರ ಘಟನೆಗಳು ನಡೀಬಾರದು, ಸಾರ್ವಜನಿಕರು ಬರ್ತಾರೋ ಏನೋ, ಅಭಿಮಾನಿಗಳ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬಹುದು ಅನ್ನುವಂತಹ ದೃಷ್ಟಿಯಿಂದ ಮುನ್ನೆಚ್ಚರಿಕೆಯಾಗಿ 3 ಗೇಟ್ಗಳಲ್ಲೂ ಕೂಡ ಬೌನ್ಸರ್ಸ್ ಗಳನ್ನ ನೇಮಕ ಮಾಡಲಾಗಿದೆ. ನಮ್ಮ ಮೈಸೂರು ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುರೇಶ್, ಆಲ್ಮೋಸ್ಟ್ ಪ್ರತಿನಿತ್ಯಗಳು ಕೂಡ ಶೂಟಿಂಗ್ ನಲ್ಲಿ ತೊಡಗಿಸಿಕೊಂಡಿದ್ದಂತಹ ದರ್ಶನ್ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿದ ನಂತರ ಶೂಟಿಂಗ್ ಕಡೆ ಮುಖ ಮಾಡಲಿಕ್ಕೆ ಆಗಿರಲಿಲ್ಲ. ಈಗ ಕಳೆದ 10 ತಿಂಗಳ ಆದ ಮೇಲೆ 10 ತಿಂಗಳ ನಂತರ ಈಗ ಶೂಟಿಂಗ್ ನಲ್ಲಿ ತೊಡಗಿಸ್ಕೊಳ್ತಾ ಇದ್ದಾರೆ. ನಾಡ ಅಧಿದೇವತೆ ಚಾಮುಂಡೇಶ್ವರಿಯ ದರ್ಶನವನ್ನ ಕೂಡ ಮಾಡಿದ್ದಾರೆ. ಸದ್ಯದ ಅಪ್ಡೇಟ್ಸ್ ಏನಿದೆ, ಅಲ್ಲಿ ಬೌನ್ಸರ್ಸ್ ಗಳನ್ನ ಕೂಡ ನಿಯೋಜಿಸಲಾಗಿದೆ, ಪೊಲೀಸ್ ಸೆಕ್ಯೂರಿಟಿಯನ್ನ ಕೂಡ ನೀಡಲಾಗಿದೆ. ಸಿಂಧೂರ, ಏನು ಕಳೆದ 10 ತಿಂಗಳ ಹಿಂದಷ್ಟೇ ಮೈಸೂರಿನಲ್ಲಿ ನಟ ದರ್ಶನ್ ಅವರ ಚಿತ್ರ ಡೆವಿಲ್ ಚಿತ್ರ ಸೆಟ್ಟೇರಿತ್ತು. ಮೈಸೂರಿನಲ್ಲಿಯೇ ಬಹುತೇಕ ಚಿತ್ರೀಕರಣ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಆದಂತಹ ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ದರ್ಶನ್ ಅವರು ಭಾಗಿಯಾಗಿದ್ದಾರೆ ಅನ್ನೋ ಒಂದು ಆರೋಪದ ಅಡಿಯಲ್ಲಿ ಅವರನ್ನ ಮೈಸೂರಿನಲ್ಲಿಯೇ ಬಂಧಿಸಿ ಕರೆದೊಯ್ಯಲಾಗಿತ್ತು. ವಿಚಾರಣೆಯ ಬಳಿಕ ದರ್ಶನ್ ಅವರಿಗೆ ಕೇಂದ್ರ ಕಾರಾಗೃಹಕ್ಕೆ ಕೂಡ ಹಾಕಲಾಗಿತ್ತು. ಅದಾದ ಬಳಿಕ ದರ್ಶನ್ 10 ತಿಂಗಳ ಬಳಿಕ ಇದೀಗ ಮತ್ತೆ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ದಾರೆ. ಬೆನ್ನು ನೋವಿನ ಹಿನ್ನೆಲೆಯಲ್ಲಿ ಕೂಡ ಕೆಲ ದಿನ ಬೇಲ್ ಮೇಲೆ ಹೊರ ಬಂದರೂ ಕೂಡ ಶೂಟಿಂಗ್ ನಲ್ಲಿ ಭಾಗಿಯಾಗಿರಲಿಲ್ಲ. ಬೆನ್ನು ನೋವಿನ ವಿಶ್ರಾಂತಿಯನ್ನ ಪಡೆದ ಬಳಿಕ ಇದೀಗ ನಟ ದರ್ಶನ್ ಅವರು ಮೈಸೂರಿನಲ್ಲಿಗೆ ಶೂಟಿಂಗ್ ಅಲ್ಲಿ ಭಾಗಿಯಾಗಿರುವಂತದ್ದು. ಆ ಮೂಲಕ ಇಂದಿನಿಂದ 5 ದಿನಗಳ ಕಾಲ ಸಾಂಸ್ಕೃತಿಕ ನಗರಿ ಮೈಸೂರಿನ 2 ಕಡೆಗಳಲ್ಲಿ, ಮೈಸೂರಿನ ಸರ್ಕಾರಿ ಅತಿಥಿ ಗೃಹದಲ್ಲಿ 4 ದಿನಗಳ ಕಾಲ, ಜೊತೆಗೆ ಮೈಸೂರಿನ ಲಲಿತ ಮಹಲ್ ಹೋಟೆಲ್ನಲ್ಲಿ 1 ದಿನಗಳ ಕಾಲ ಈ ಶೂಟಿಂಗ್ ನಡೀತದೆ. ಡೆವಿಲ್ ಚಿತ್ರದ ಚಿತ್ರೀಕರಣ ಮೈಸೂರಿನಲ್ಲಿಯೇ ಬಹುತೇಕ ಆಗಿದೆ. ಜೊತೆಗೆ ಸಾಂಸ್ಕೃತಿಕ ನಗರಿ ಮೈಸೂರಿನವರಿಗೆ ದರ್ಶನ ಆಗಿರುವ ಕಾರಣಕ್ಕಾಗಿ ಜೊತೆಗೆ ಮೈಸೂರಿನಲ್ಲಿ ಹಲವು ಕಡೆಗಳಲ್ಲಿ ಶೂಟಿಂಗ್ ಮಾಡಲಾಗಿದೆ. ಜೊತೆಗೆ ನಾಡಿನ ಅಧಿದೇವತೆ ಚಾಮುಂಡೇಶ್ವರಿಯ ಭಕ್ತ ಕೂಡ ನಟ ದರ್ಶನ್ ಆಗಿರೋದು. 10 ತಿಂಗಳ ಬಳಿಕ ಶೂಟಿಂಗ್ ನಲ್ಲಿ ಭಾಗಿಯಾಗುವ ಕಾರಣಕ್ಕಾಗಿ ಶೂಟಿಂಗ್ ನ ಮುನ್ನ ಚಾಮುಂಡಿ ದೇವಿಯ ದರ್ಶನವನ್ನ ನಟ ದರ್ಶನ್ ಅವರು ಪಡೆದಿದ್ದಾರೆ. ಆ ಮೂಲಕ ಏನು ಮುಂದಿನ ಶೂಟಿಂಗ್ ಒಳಿತಾಗ್ಲಿ ಅನ್ನೋ ಒಂದು ಬೇಡಿಕೆಯನ್ನು ಕೂಡ ದೇವಿಯ ಮುಂದೆ ಇಟ್ಟಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ನಾನು ಮೈಸೂರಿನ ಸರ್ಕಾರಿ ಅತಿಥಿ ಗೃಹದ ಮುಂದೆ ಇದ್ದೇನೆ. ಇಲ್ಲಿ ಸದ್ಯದ ಚಿತ್ರಣವನ್ನ ನೀವೀಗ ಗಮನಿಸಬಹುದು. ಯಾವ ಸಾರ್ವಜನಿಕರಿಗೂ ಕೂಡ ಇಲ್ಲಿ ಪ್ರವೇಶವನ್ನ ನಿರ್ಬಂಧವನ್ನ ಮಾಡಲಾಗಿದೆ. ಆ ಮೂಲಕ ಸಾರ್ವಜನಿಕರಿರ್ಬೋದು, ಜೊತೆಗೆ ದರ್ಶನ್ ಅವರ ಫ್ಯಾನ್ಸ್ ಇರ್ಬೋದು, ಯಾರಿಗೂ ಕೂಡ ಇಲ್ಲಿ ಪ್ರವೇಶವನ್ನ ಕಲ್ಪಿಸಲಾಗಿಲ್ಲ. ಆ ಒಂದು ದೃಶ್ಯಾವಳಿಗಳನ್ನು ನಾವು ನೋಡಬಹುದು. ಇಲ್ಲಿಂದ ಸುಮಾರು 200 ಮೀಟರ್ ಒಳಭಾಗದಲ್ಲಿ ಸರ್ಕಾರಿ ಅತಿಥಿಗೃಹದ ಬಂಗಲೆಯಲ್ಲಿದೆ. ಆ ಒಂದು ಇದು ಪಾರಂಪರಿಕ ಬಂಗಲೆಯಲ್ಲಿ ನಟ ದರ್ಶನ್ ಅವರ ಈ ಚಿತ್ರ ಶೂಟಿಂಗ್ ಅನ್ನ ಮಾಡಲಾಗುತ್ತೆ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಈ ನಟ ಸರ್ಕಾರಿ ಅತಿಥಿ ಗೃಹದಲ್ಲಿ ಇಂದಿನಿಂದ 14ನೇ ತಾರೀಕಿನವರೆಗೂ ಕೂಡ ಶೂಟಿಂಗ್ ಆಗಿ ಪರ್ಮಿಷನ್ ಅನ್ನು ಕೂಡ ಪಡೆದುಕೊಂಡಿದ್ದಾರೆ. ಜೊತೆಗೆ ಬೌನ್ಸರ್ ಗಳನ್ನ ನೇಮಕ ಮಾಡಿಕೊಂಡಿದ್ದಾರೆ. ಸಾರ್ವಜನಿಕರ ಕಿರಿಕಿರಿ ಜೊತೆಗೆ ಬಹಳ ದಿನಗಳ ನಂತರ ನಟ ದರ್ಶನ್ ಅವರು ಶೂಟಿಂಗ್ ನಲ್ಲಿ ಭಾಗಿಯಾಗಿರುವ ಕಾರಣಕ್ಕಾಗಿ ಅಭಿಮಾನಿಗಳು ಬರ್ತಾರೆ. ಹಾಗಾಗಿ ಶೂಟಿಂಗ್ ಅಡ್ಡಿಯಾಗುತ್ತೆ ಅನ್ನೋ ಕಾರಣಕ್ಕಾಗಿ ಗೇಟ್ ನ ಹೊರಭಾಗದಲ್ಲಿ ಮುಖ್ಯ ದ್ವಾರಗಳನ್ನ ಬಂದ್ ಮಾಡಿ ಅಲ್ಲಿ ಬೌನ್ಸರ್ ಗಳನ್ನ ನೇಮಕ ಮಾಡಿಕೊಂಡಿದ್ದಾರೆ. ಥ್ಯಾಂಕ್ ಯು ಸುರೇಶ್, ನಿಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. Thank you.